ಹರಕೆ ಹೊತ್ತ ಬೇಡಿದರೂ ಸಿಗುವುದಿಲ್ಲ ನಿನ್ನಂತ ಹೆಣ್ಣ, ಯಾರ ಪಡೆದರೇನು ಭಾಗ್ಯ. ಹಲೋ ಹಾಯ್ ಫ್ರೆಂಡ್ಸ್ ಸಾಂಗುಗೆ ವಿಡಿಯೋ ಮಾಡಿದ್ದೀನಿ. ಸೊ ಫ್ರೆಂಡ್ಸ್ ವಿಡಿಯೋ ಯಾವ ಥರ ಇದೆ ಅಂತೇಳಿ ಸಪೋರ್ಟ್ ಇರಲಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನೂ ಇರಲಿ. ಈ ಒಂದು ವಿಡಿಯೋಗೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಹೇಗಪ್ಪ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಆದಷ್ಟು ಎಂಡುವರೆಗೆ ನೋಡಿ ಫ್ರೆಂಡ್ಸ್. ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಣ. ಅದೇ ಥರ ವಿಡಿಯೋನ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ನಿಮ್ಮ ಹತ್ರ ಎಲ್ಲರ ಹತ್ರ ಅಲರ್ಟ್ ಮೆಷನ್ ಆ್ಯಪ್ಸ್ ಇರಲೇಬೇಕು. ಆ ಒಂದು ಅಲರ್ಟ್ ಮೆಷನ್ ಆ್ಯಪ್ಸ್ ಇದ್ದರೆ ಮಾತ್ರ ವಿಡಿಯೋ ಮಾಡೋಕ್ಕೆ ಆಗೋದು. ಇವಾಗ ಅಲರ್ಟ್ ಮೆಷನ್ ಆ್ಯಪ್ಸ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ನಿಮ್ಮ ಹತ್ರ ಓಪನ್ ಆಗುತ್ತೆ. ನಾನು ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಆಗಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಈಸಿಯಾಗಿ ನಿಮ್ಮ ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ಇವಾಗ ಈ ಅಲರ್ಟ್ ಮಿಷನ್ ಓಪನ್ ಆದ ತಕ್ಷಣ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಫ್ರೆಂಡ್ಸ್ ಇಲ್ಲಿ ಮುಂದೆ ಸ್ವೈಪ್ ಮಾಡಿ. ಸೊ ಇಲ್ಲಿ ನಾನು ರೌಂಡ್ ಬಾಕ್ಸ್ ಕಾಣುತ್ತೆ. ಇಲ್ಲಿ ನಿಮಗೆ ಯಾವುದಪ್ಪ ಅಂದರೆ ರೌಂಡು ಎಫೆಕ್ಟ್ ಕಾಣುತ್ತೆ. ಈ ಒಂದು ಎಫೆಕ್ಟಲ್ಲಿ ನಿಮ್ಮದೇ ಆದಂಥ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಅದು ಹೇಗಪ್ಪ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಗ್ರೂಪ್ ಕಾಣುತ್ತಲ್ಲ ನಿಮಗೆ, ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಫೋಟೋ ಬಂದುಬಿಟ್ಟು ನಿಮಗೆ ಇನ್ನೊಂದು ಬಾಯ್ಸ್ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ, ಚಿಕ್ಕ ಹುಡುಗನ ಫೋಟೋ. ಸೊ ಯಾಕಪ್ಪ ಅಂದರೆ ನಿಮಗೆ ರಿಪ್ಲೇಸ್ ಮಾಡ್ಕೊಳ್ಳೋದು ಅಷ್ಟೇ ತೋರಿಸ್ಕೋಸ್ಕರ. ಸೊ ಈ ಥರ ನೋಡಿದ್ರಲ್ಲ, ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಹಲವಾರು ಇರುತ್ತೆ ಫೋಟೋನ ಈಸಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಥರ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಫೋಟೋ ಅಡ್ಜಸ್ಟ್ಮೆಂಟ್ ಇರೋಲ್ಲ, ಅದಕ್ಕೋಸ್ಕರ ಆದಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವಿಡಿಯೋನ ಮಾಡ್ಕೋಬೇಕು. ಯಾಕಂದರೆ ಫೋಟೋ ಕೆಲವೊಂದು ಲೆಂತ್ ಇರುತ್ತೆ, ಇನ್ನೊಂದು ಕೆಲವೊಂದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗೋಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಈ ಥರ ರಿಪ್ಲೇಸ್ ಮಾಡ್ಕೊಂಡಿರಲ್ಲ ಈಸಿಯಾಗಿ ನೀವು. ರಿಪ್ಲೇಸ್ ಆದ ನಂತರ ನೀವೇನು ಮಾಡೋಕ್ಕಪ್ಪ ಅಂದರೆ ಇಲ್ಲೊಂದು ಫೋಟೋ ಐತೆ, ಇದೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಈ ಥರ ರಿಪ್ಲೇಸ್ ಮಾಡಿಕೊಂಡೆ. ಇದಾದ ನಂತರ ನಿಮಗೆ ಗ್ರೂಪ್ ಅಂತ ಬಂದಲ್ಲಿ ನಿಮ್ಗೆ ಭಾಳಷ್ಟು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಥರ ಮಧ್ಯದಲ್ಲಿ ಏನಪ್ಪ ಅಂದರೆ ನಿಮಗೆ ತೋರಿಸೋದಿಲ್ಲ ಫೋಟೋ, ಇದನ್ನು ಎಂಡುವರೆಗೆ ಈ ಥರ ಎಳ್ಕೊಳ್ಬೇಕು. ಸೊ ನೋಡಿದ್ರೆ ಫ್ರೆಂಡ್ಸ್ ಈ ಥರ ಆಯಿತು. ಆದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಇವಾಗ ಡೌನ್ಲೋಡ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ ಇರೋದು. ಎಲ್ಲನೂ ನಿಮ್ಮ ಹತ್ರ ನಿಮಗೆ ಎಲ್ಲ ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳೋದು, ಹಾಗೆ ಲಿರಿಕ್ಸ್ ಅಂದರೆ ಸಾಂಗು ಮತ್ತು ಬ್ಯಾಕ್ಗ್ರೌಂಡು, ಅಕ್ಷರ, ಫೋಟೋ ಎಲ್ಲ ಎಡಿಟಿಂಗ್ ಮಾಡಿ ನಾನು ಈ ಒಂದು ಅಲರ್ಟ್ ಮಿಷನ್ ಆ್ಯಪ್ಸಲ್ಲಿ ಎಲ್ಲ ತೋರಿಸ್ತೀನಿ. ದಯವಿಟ್ಟು ಸಪೋರ್ಟ್ ಇರಲಿ. ಸಪೋರ್ಟ್ ಇದ್ದರೆ ಇನ್ನೂ ಹಲವಾರು ವೀಡಿಯೋ ಮಾಡಿ ಹಾಕೋಣ. ನೋಡಿದ್ರೆ ಫ್ರೆಂಡ್ಸ್ ವಿಡಿಯೋ ಡೌನ್ಲೋಡ್ ಆಗ್ತಾಯಿದೆ. ನೋಡಿದ್ರಲ್ಲ, ಡೌನ್ಲೋಡ್ ಆಯಿತು. ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.